ನಮಸ್ತೆ. ಇದು ಅಂಗಳದಲ್ಲಿ ಬಿಟ್ಟಂತಹ ಇನ್ನೊಂದು ಬಗೆಯ ಮಲ್ಲಿಗೆ. ಇದನ್ನು ನಾನು ಶೃಂಗೇರಿನಲ್ಲಿ ತಂದಿದ್ದೀನಿ. ಒಂದು ರೀತಿ ಚೆಂದ ಇದೆ, ಆದರೆ ಚಿಕ್ಕದಾಗಿದೆ. 2 ಇಯರ್ಸ್ ಆಗಿದೆ. ಆದ್ರೂ ಅದರ ಬೆಳವಣಿಗೆ ಅಂತ ತುಂಬ ಕುಂಠಿತವಾಗಿದೆ. ಹೂ ಬಿಡುತ್ತೆ ಮತ್ತು ಅದೇ ಸ್ಥಿತಿಗೆ ಬಂದು ತಲುಪುತ್ತೆ. ಆದರೆ ಇದ್ರ ಬಗ್ಗೆ ಇದು ದೊಡ್ಡ ಗಾತ್ರದಲ್ಲಿ ಬೆಳಿಬೇಕು ಅಂತ ಆಸೆ. ನೋಡಬೇಕು, ಅದರ ಆರೈಕೆಯ ಕಡೆ ಗಮನ ಕೊಡಬೇಕಾಗಿದೆ. ಇದು ದೇಶಿ ಗುಲಾಬಿ. 2 ಹೂಗಳು ಅರಳಿತ್ತು. ನೋಡಲಿಕ್ಕೆ ತುಂಬ ಖುಷಿಯಾಗಿತ್ತು. ಮಳೆಗಾಲ ಆರಂಭವಾದ್ದರಿಂದ ಗಿಡದಲ್ಲಿ ಮೊಗ್ಗುಗಳು ಆರಂಭವಾಗಿವೆ. ಒಂದು ದಿನ ಬಿಟ್ಟು ದಿನ ಹೂ ಬಿಡ್ತಾ ಇದೆ. ಇದು 3 ಸುತ್ತಿನ ಮಲ್ಲಿಗೆ. ಇದು 2 ಗಿಡಗಳಿವೆ ನನ್ನ ಹತ್ರ. ಇದು ಬಿಳಿ ನೀಲಿ ಮಿಶ್ರಿತ ಶಂಖಪುಷ್ಪ. ಇದು ಬಿಳಿ ಶಂಖಪುಷ್ಪ. ಅಂದರೆ ಒಟ್ಟಾರೆ ಅಂಗಳದಲ್ಲಿದ್ದಂಥ ಹೂಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇದು ಶಂಖಪುಷ್ಪ, ಕೆಂಪು ದಾಸವಾಳ ಮತ್ತು ಟೇಬಲ್ ರಾಜ ಅಂತ ಹೇಳ್ತೀವಲ್ಲ, ಇದು ಈಗ ಸೀಸನ್ನು ಟೇಬಲ್ ರಾಜ. ಮತ್ತು ಇವೆಲ್ಲ ತಂತಾನೆ ಒಂದು ರೀತಿ ಮರ್ಜಾಗಿ ಬಿಡ್ತವೆ. ಇದು ನಿನ್ನೆ ನಾನು ಹೊರಗಡೆ ಹೋಗಿದ್ದಾಗ ವಾಟರ್ ಲಿಲಿ ಅಂತೇಳಿ ತಂದೆ. ಅದು ಮುಗ್ಗಿತ್ತು ಅನಿಸುತ್ತೆ. ಅಂಗಳದಲ್ಲಿ ಆಲೆ ಹಾಕಿದ್ದೀನಿ ನೋಡಿ, ಈ ಥರದ್ದು ಬಿಟ್ಟಿದೆ. ಇದಾಗಿತ್ತು ಇಂದಿನ ವಿಶೇಷ.